ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಪುರಂದರದಾಸರು ಒಂದು ಹಾಡು ಬರೀತಾರೆ, ಸೆರಗ ಬಿಡೋ ರಂಗ ಸೆರಗ ಬಿಡೋ. ಇದು ಕೃಷ್ಣ ಗೋಪಿಕಾ ಸ್ತ್ರೀಯರ ನಡುವೆ ನಡೆಯುವಂಥ ಸಂವಾದ. ಅಲ್ಲಿ ಗೋಪಿಕಾ ಸ್ತ್ರೀ ಕೃಷ್ಣನ ಕುರಿತು ಹೇಳುವಂಥ ಹಾಡು. ಏನಿದು ಗೋಪಿಕಾ ಸ್ತ್ರೀಯರು? ನಾವೆಲ್ಲ ಮಾತಾಡ್ಕೊಳ್ತೀವಲ್ಲ ಬಂಧುಗಳೇ, ಕೃಷ್ಣನ ಅವನು ಕಳ್ಳ ಕೃಷ್ಣ, ಅವನು 64,000 ಜನ ಗೋಪಿಕಾ ಸ್ತ್ರೀಯರ ಜೊತೆ ಅವನು ಖುಷಿಯಾಗಿದ್ದವನು, ಅವನು ಕೃಷ್ಣನ ನಾವು ದೇವರು ಅಂತ ಪೂಜೆ ಮಾಡಬೇಕಲ್ವಾ ಅಂತ ಈ ಥರ ಎಲ್ಲ ಮಾತಾಡ್ತಾರೆ ಅಲ್ವಾ. ಅಂದರೆ ಇಲ್ಲಿ ನಾವೊಂದು ಕಥೆಯನ್ನು ತಿಳ್ಕೊಳ್ಬೇಕು. ಈ 64,000 ಮಂದಿ ಇದಾರಲ್ಲ, ಅವರು ಈ ಅವತಾರ ಎತ್ತಕ್ಕೆ ನಾರಾಯಣ ಬಂದ್ಬಿಡ್ತಾನಲ್ಲ, ಅವಾಗ ಅವ್ರು ತಡ್ಕೊಳಕ್ಕಾಗಲ್ಲ. ಅಪ್ಪ ಭಗವಂತ, ನಿನ್ನನ್ನು ಬಿಟ್ಟು ನಾವು ಅರೆ ಕ್ಷಣ ಕೂಡ ನಾವು ಇರೋಕ್ಕಾಗಲ್ಲ. ಇನ್ನು ಈ ಯುಗ ಪೂರ್ತಿ ನಿನ್ನನ್ನು ಬಿಟ್ಟು ನಾವು ಇರಬೇಕಾಗತ್ತೆ, ನೀನು ಮಿಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಏನಪ್ಪ ಮಾಡೋದು, ನಮಗಂತೂ ನಿನ್ನನ್ನು ಒಂದು ಅರೆ ಕ್ಷಣನೂ ನಮಗೆ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಸನಕಾದಿ ಮುನಿಗಳು ಎಲ್ಲ ಋಷಿಗಳು ಕೇಳ್ಕೊಳ್ತಾರೆ ಕೃಷ್ಣನ. ಆವಾಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ಒಂದು ಕೆಲಸ ಮಾಡಿ, ಈ ಯುಗ ಪೂರ್ತಿ ನೀವು ನನ್ನ ಜೊತೆಲೇ ಇರಬೇಕು ಅಂತಂದರೆ ನನ್ನ ಜೊತೆ ನೀವು ಇದು ಗೋಪಿಕಾ ಸ್ತ್ರೀಯರಾಗಿ ಇರಬೇಕಾಗತ್ತೆ ಅಂತೆ. ಖಂಡಿತ ನಾವು ಗೋಪಿಕಾ ಸ್ತ್ರೀಯರಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಗೋಪಿಕಾ ಸ್ತ್ರೀಯರ ವೇಷವನ್ನು ಹಾಕ್ಕೊಂಡ್ಬಿಡ್ತಾರೆ. ಗೋಪಿಕಾ ಸ್ತ್ರೀಯರಾಗಿ ಅವರಲ್ಲಿ ಇಡೀ ಈ ಕೃಷ್ಣ ಎಲ್ಲಿ ಇದ್ನೋ ಅಲ್ಲಿ 64,000 ಗೋಪಿಕಾ ಸ್ತ್ರೀಯರಾಗಿ ಇವರು ಈ ಋಷಿಮುನಿಗಳು ಇರ್ತಾರೆ. ಆ ಋಷಿಮುನಿಗಳ ಗಂಡ ಹೆಂಡತಿ ಪತ್ನಿಯರು ಈ ರೀತಿ ಆಗಿ ಅವರು ಒಂದು ಕೃಷ್ಣನ ಒಂದು ಸಂಪರ್ಕದಲ್ಲಿ, ಕೃಷ್ಣನ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಬಯಸ್ತಾರೆ. ಹಾಗಾಗಿ ನಾವು 64,000 ಜನ ಗೋಪಿಕಾ ಸ್ತ್ರೀಯರ ಜೊತೆ ಸರಸವಾಡ್ದ ಕೃಷ್ಣ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಆ 64 ಜನ ಋಷಿವರಿಯರು ಜೊತೆಯಲ್ಲಿ ಕೃಷ್ಣ ಇದ್ದಿದ್ದು. ಅದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ಅವತ್ತು ಆಗಿನ ಕಾಲದಲ್ಲಿ 64,000 ಗೋಪಿಕಾ ಸ್ತ್ರೀಯರ ಜೊತೆ ಇದ್ದ ಅಂದ್ಬಿಟ್ಟು ಕಟ್ಕೊಂಡ ಹೆಂಡತಿನ ಬಿಟ್ಟು ಇನ್ನೊಬ್ಬರ ಜೊತೆ ಖಂಡಿತ ಯಾರೂ ಸಂಪರ್ಕವನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾರೂ ಆ ಒಂದು ಕೆಲಸವನ್ನು ಯಾರು ಮಾಡಬೇಡಿ. ಹೆಂಡತಿಗೆ ದ್ರೋಹ ಮಾಡಬೇಡಿ. ಒಂದು ಸಂಸಾರ ಬಂಧನ ಅಂತಂದರೆ ಅದು ಪವಿತ್ರವಾದ ಬಂಧನ ಬಂಧುಗಳೇ. ಆ ಒಂದು ಪವಿತ್ರವಾದ ಬಂಧನಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಕೊಡಿ. ಒಂದು ಮಾದರಿ ಗಂಡ ಹೆಂಡತಿಯಾಗಿ ಜೀವನ ಮಾಡಿ. ಅದು ಬಿಟ್ಟು ಇನ್ನೊಬ್ಬರ ಗೋರಿ ಮೇಲೆ ನೀವು ನಿಮ್ಮ ಮಹಲನ್ನು ಕಟ್ಕೊಳ್ಳೋದಕ್ಕೆ ಖಂಡಿತ ಯಾರೂ ಹೋಗಬೇಡಿ. ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಗಂಡು ಮಕ್ಳಿಗೂ ಹೇಳ್ತಾ ಇದ್ದೀನಿ, ಖಂಡಿತ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಳಿ. ಇನ್ನೊಬ್ಬರ ಜೀವನದ ಮೇಲೆ, ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋದು, ಇನ್ನೊಬ್ಬರ ಜೀವನದಲ್ಲಿ ಹೋಗಿ ಇನ್ವಾಲ್ವ್ ಆಗೋದು, ಇನ್ನೊಬ್ಬರ ಜೀವನದಲ್ಲಿ ಹೋಗಿ ತೂರ್ಕೊಳ್ಳೋದು, ಇಂಥ ಕೆಲಸಗಳನ್ನ ಮಾತ್ರ ಯಾವತ್ತೂ ಮಾಡಬೇಡಿ. ಹಾಗೆ ಗಂಡಸ್ರಿಗೂ ಹೇಳ್ತಾ ಇದ್ದೀನಿ, ಹೆಂಗಸ್ರಿಗೂ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ಈ ಹಾಡನ್ನು ಕೇಳಿ, ಖಂಡಿತ ಪೂರ್ಣವಾಗಿ ಹಾಡನ್ನು ಕೇಳಿ ನಿಮ್ಮ ಕಮೆಂಟನ್ನು ಮಾಡಿ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಅತ್ತೆ ಕಂಡರೆ ಎನ್ನ ಹತ್ತಿರ ಸೇರಳು, ಅತ್ತೆ ಕಂಡರೆ ಎನ್ನ ಹತ್ತಿರ ಸೇರಳು, ಚಿತ್ತದೊಲಭ ಎನ್ನ ಸೆರಗ ಬಿಡೋ. ಅತ್ತೆ ಕಂಡರೆ ಎನ್ನ ಹತ್ತಿರ ಸೇರಳು, ಚಿತ್ತದೊಲ್ಲಭ ಎನ್ನ ಸೆರಗ ಬಿಡೋ. ಹರಿ ಚಿತ್ತದೊಲ್ಲಭ ಎನ್ನ ಸೆರಗ ಬಿಡೋ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಮಾವ ಕಂಡರೆ ಎನ್ನ ಮಾನವ ಕಳೆವರು, ಮಾವ ಕಂಡರೆ ಎನ್ನ ಮಾನವ ಕಳೆವರು, ಜೀವದ ರಸ ಎನ್ನ ಕೈಯ ಬಿಡೋ. ಮಾವ ಕಂಡರೆ ಎನ್ನ ಮಾನವ ಕಳೆವರು, ಜೀವದ ರಸ ಎನ್ನ ಕೈಯ ಬಿಡೋ. ಹರಿ ಜೀವಾದ ರಸ ಎನ್ನ ಕೈಯ ಬಿಡೋ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಸೆರಗ ಬಿಡೋ ರಂಗ ಸೆರಗ ಬಿಡೋ,
ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಗಂಡ ಕಂಡರೆ ಎನ್ನ ಖಂಡಿಸದೆ ಬಿಡ, ಗಂಡ ಕಂಡರೆ ಎನ್ನ ಖಂಡಿಸದೆ ಬಿಡ, ಬಂಡು ಮಾಡದಿರಯ್ಯ ಪುರಂದರ ವಿಠಲ. ಗಂಡ ಕಂಡರೆ ಎನ್ನ ಖಂಡಿಸದೆ ಬಿಡ, ಬಂಡು ಮಾಡದಿರಯ್ಯ ಪುರಂದರ ವಿಠಲ. ಹರಿ ಬಂಡು ಮಾಡದಿರಯ್ಯ ಪುರಂದರ ವಿಠಲ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ, ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ, ಸೆರಗ ಬಿಡೋ ರಂಗ ಸೆರಗ ಬಿಡೋ, ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ. ಹರಿ ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ, ಹರಿ ಸಾರಿ ಹೇಳುವೆನೊಮ್ಮೆ ಸೆರಗ ಬಿಡೋ.